ನನಗೂ ಸಚಿವ ಸ್ಥಾನ ಸಿಗುವಂತ ಭರವಸೆ ಇದೆ ಅಂತ ಮಾಗಡಿ ಬಾಲಕೃಷ್ಣ ಟಿವಿ9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸಿಎಂ ಆಗ್ಬೇಕು ಅಂತ ಮೊದಲಿಂದ ಹೇಳ್ತಾ ಇದ್ದೆ, ನನ್ನನ್ನ ಮಂತ್ರಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ನೀವೆಲ್ಲ ಹೋರಾಟ ಮಾಡಿದ್ರಿ. ಈಗ ನೀವು ಮಂತ್ರಿ ಆಗಬೇಕು, ನೀವು ಮಂತ್ರಿ ಆಗಕ್ಕೆ ಹೋರಾಟ ಮಾಡಬೇಕಾಗಿರೋದು ಈಗ ಡಿ.ಕೆ. ಶಿವಕುಮಾರ್ ಅವರು ಏನಂತ? ಖಂಡಿತ ಈಗ ಡೇ ಒನ್ನಿಂದ ಮೊದಲನೇ ದಿವಸದಿಂದ ರಿಸಲ್ಟ್ ಬಂದು ಮೊದಲನೇ ದಿವಸದಿಂದನೂ ನಾನು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥದ್ದನ್ನು ನಾವು ಮೊದಲಿಂದನೂ ಕೂಡ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದೀವಿ. ಬಹುಶಃ ಅದು ನಮ್ಮ ಆಸೆ ಈಗ ಈಡೇರಿದೆ. ಸಿದ್ದರಾಮಯ್ಯನವ್ರ ನಂತರ ಯಾರು ಅಂತಕ್ಕಂಥ ಒಂದು ಪ್ರಶ್ನೆ ಇತ್ತು, ಈಗ ಅದು ಡಿ.ಕೆ. ಶಿವಕುಮಾರ್ ಅವರೇ ಅಂತ ಈಡೇರಿದೆ. ಈಗ ನಾವು ಒಂದು ಆಸೆ ಇಟ್ಕೊಂಡು ಅವ್ರ ಪರವಾಗಿ ನಾವು ಮಾತಾಡ್ಕೊಂಡು ಬಂದು ಈಗ ಅವ್ರಿಗೆ ಈ ರಾಜ್ಯದ ಚುಕ್ಕಾಣಿ ಇಡತಕ್ಕಂಥ ಅವಕಾಶ ಸಿಕ್ಕಿದೆ. ಅವರು ಮಂತ್ರಿಮಂಡಲ ರಚನೆ ಮಾಡಬೇಕಾದ್ರೆ ಅವರು ನಮ್ಮನ್ನು ಬಹುಶಃ ಅಂದ್ಕೊಂಡಿದ್ದೀನಿ ಕನ್ಸಿಡರ್ ಮಾಡ್ತಾರೆ ಈ ಸಾರಿ ಅಂತ. ಈಗ ರಾಮನಗರದವರೇ ಮುಖ್ಯಮಂತ್ರಿ ಆಗ್ತಿದ್ದಾರೆ, ಈಗ ಅಲ್ಲೇ ಮಂತ್ರಿ ಸ್ಥಾನ ಕೊಡಬೇಕು, ಅದೇ ಎಲ್ಲ ಒಂದು ಕಡೆ ಹಿನ್ನಡೆ ಆಗುತ್ತಾ ಅಂತ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈಗ ಮೈಸೂರಿನಲ್ಲಿ ಸಿದ್ದರಾಮಯ್ಯನವ್ರು ಮಂತ್ರಿಯಾಗಿ ಅವರು ಅಲ್ಲಿ ಮಾದೇವಪ್ಪನವ್ರನ್ನ ಮತ್ತು ವೆಂಕಟೇಶ್ ಅವ್ರನ್ನೆಲ್ಲ ಮೈಸೂರು ಜಿಲ್ಲೆಯಲ್ಲಿ ಮಾಡ್ಕೊಂಡಿರ್ಲಿಲ್ವಾ? ಅದಕ್ಕೂ ಇದಕ್ಕೂ ಸಂಬಂಧ ಬರಲ್ಲ. ಅದು ಅದೇ ಬೇರೆ ಇದೇ ಬೇರೆ. ಮುಖ್ಯಮಂತ್ರಿ ನಾವು ಜಿಲ್ಲೆ ಲೆಕ್ಕಕ್ಕೆ ಬರಲ್ಲ, ಮುಖ್ಯಮಂತ್ರಿ ರಾಜ್ಯದ ಲೆಕ್ಕ. ಜಿಲ್ಲೆಗೊಬ್ಬರನ್ನ ಮಂತ್ರಿಗಳು ಮಾಡ್ಬೇಕಲ್ಲ. ಹಿಂದೆ ನಿಮ್ಮ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಮುಂದೆ ಮಂತ್ರಿ ಆಗ್ಬೇಕು, ಇವರು ಸೀನಿಯರ್, ಮೋಸ್ಟ್ ಸೀನಿಯರ್ ಅಂತ. ಅದನ್ನು ಅವರು ಹೇಳಿದ್ರು, ಅವ್ರ ಅಭಿಲಾಷೆ ಕೂಡ ಇತ್ತು. ಬಟ್ ಆ ಸಂದರ್ಭದಲ್ಲಿ ಆಗಲಿಲ್ಲ. ಬಟ್ ಈಗ ನನಗೆ ಅವಕಾಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಹರೀಶ್, ಟಿವಿ9 ಬೆಂಗಳೂರು.